ಹ್ಯಾಪಿ ಆನಿವರ್ಸರಿ ಅಮ್ಮ ಅಪ್ಪ. ನಮ್ದು ಕ್ರೂಸ್ದ ಡೇ 2. ಯಾವ್ದು ಕಲರ್ ಐತ್ ನೋಡ. ನಮ್ಮವ್ರು ಎದ್ದು ಕೂಡ ಲೈಫ್ ಜಾಕೆಟ್ ಹಾಕೊಳ್ಳೋದು ಪ್ರಾಕ್ಟೀಸ್ ಮಾಡಕತ್ತಾರ. ಅದ ಹಿಂದೆ ಹೋಗ್ಬೇಕ. ಹಾ ಅದ ಹಿಂದೆ ಹೋಗ್ಬೇಕು. ಎಸ್ ಕರೆಕ್ಟ್. ಈಗ ಕರೆಕ್ಟ್ ಆತ. ಹಾ ಮತ್ತದ್ ಬಕ್ಕಲ್ ಹಚ್ರಿ, ಮುಂದಿನ ಬಕ್ಕಲ್ ಹಚ್ರಿ. ಅದಷ್ಟಾಗಿ ಪಟ್ಟಿ ಉದ್ದೈತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಕ್ ಬರ್ಲಿ ನಮ್ಮ ಬಾಡಿ ಹಿಸಾಬ್ಲೆ. ಅದು ಅಟ್ರಾಕ್ಷನ್ ಸಂಬಂಧ ಸೀಟಿ ಓದುದು. ಮತ್ತು ಇದ್ರೊಳಗೇನೋ ನೀರಿಂದ ಹಾಗಾದ್ರೆ ನೋಡೋಣ ಬಕ್ಕಲ್ಲ. ಮತ್ತು ಈ ಕಡೆ ನೋಡ್ರಿ ನೋಡು, ಸ್ವಲ್ಪ ಈ ಕಡೆ ಇದನ್ನ ಮಾಡ್ರಿ, ಭಾಳ ಫಿಟ್ ಆಗೈತೆ ಅದು. ಇದೆ ಈ ಕಡೆ ಪಟ್ಟಿ ಉದ್ದೈತೆ ನೋಡ್ರಿ, ಇದು ಲೂಸ್ ಮಾಡ್ರಿ. ಹಾಂ ಅದು ಲೂಸ್ ಮಾಡಿ ಅದನ್ನು ಹಾಕ್ಬೇಕು. A few moments later. ಎಸ್. ಇಲ್ಲ ಹಿಂಗ ತೋರ್ಸ್ರಿ. ಹಿಂಗೆ ಐತಿ, ಕರೆಕ್ಟ್ ಐತಿ. ಹಿಂಗೆ ಇರ್ತೈತೆ ಅದ. ಅವ್ರು ತೋರ್ಸವ್ರದ ಪರ್ಸನಾಲಿಟಿ ಪ್ರಕಾರ ಅದು ನಮಗೆ ಹಂಗೆ ಅನ್ಸಾತಿತ್ತ. ಹಾ ಬಟ್ ನಿಮ್ದು ಹೈಟ್ ಅದು ಹೆಚ್ಚಾಗ್ತತ್ಲ, ನಾನು ಹಂಗೆ ಅನಿಸ್ತೈತೆ ಅದ. ಇಷ್ಟ ಹಿಂಗೆ ಹಾಕೊಂಡು ಇದನ್ನ ಆತಂದ್ರೆ ಅದು ಏನೋ ಇದನ್ನ ಆಗಂಗಿಲ್ಲ, ತೇಲ್ತತ್ ನೀರ್ ಮೇಲೆ. ಮುಖ ಅಟ್ಟ ನೀರ್ ಮೇಲೆ ಇರ್ತತೆ. ಓಕೆ, ಬಾಡಿ ನೀರ್ನಾಗ ಇರ್ತತೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಇದು ನಮ್ದು ಕ್ರೂಸ್ದ ಡೇ 2. ಎದ್ದು ಫ್ರೆಶ್ ಆಗಿವಿ. ಈಗ ಫಸ್ಟ್ ನಾವು ಹೋಗಬೇಕು ಬ್ರೇಕ್ಫಾಸ್ಟ್ಗೆ. ಸೊ ಆಲ್ರೆಡಿ ನಾನು ನಿಮಗೆ ತೋರಿಸೇನಿ ಫುಡ್ ಕೋರ್ಟ್. ಸೊ ಇವತ್ತು ಇಲ್ಲಿ 2 ಇದನ್ನದಾವ ಊಟ ಮಾಡೋಕೆ ಪ್ಲೇಸಸ್. ರೆಸ್ಟೋರೆಂಟ್. ಫುಡ್ ಕೋರ್ಟ್ ಒಳಗೆ ಏನೈತಿ, ವೆಜ್ ಮತ್ತು ನಾನ್ ವೆಜ್ 2 ಮೆನೂಸ್ ಇರ್ತಾವೆ. ನಿಮಗೇನು ಇಂಟ್ರೆಸ್ಟ್ ಐತೆ ಅದು ನೀವು ತಿನ್ಬೋದು. ಮತ್ತು ಇನ್ನೂ ಒಂದು ಐತಿದ್ರೆ ಸ್ಟಾರ್ಲೈಟ್ ಅಲ್ಲ, ಕರೆಕ್ಟ್ ಅಲ್ಲ? ಸ್ಟಾರ್ಲೈಟ್ ಐತಿ. ಅಲ್ಲೇ ಪ್ಯೂರ್ ವೆಜ್ ಅಷ್ಟೇ ಇರ್ತೈತಿ. ಅಂದ್ರೆ ಜೈನ ಮತ್ತು ಪ್ಯೂರ್ ವೆಜ್ 2 ಅಂದಾರ. ವೆಜ್ ಅಂದ್ರೆ ಹೆಂಗ ಎಲ್ಲ ಇರ್ತೈತಿ. ಜೈನ್ ಒಳಗ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಅದನ್ನು ಇರಂಗಿಲ್ಲ. ಹಿಂಗ ಅದ ವೆಜ್ ಮತ್ತು ಜೈನ 2 ಮೆನೂಸ್ ಇರ್ತಾವೆ. ಸೊ ನಿಮಗೆ ಎಲ್ಲಿ ಇಂಟ್ರೆಸ್ಟ್ ಐತಿ ಅಲ್ಲಿ ಹೋಗಿ ನೀವು ತಿನ್ಬೋದು. ನಾವು ನಿನ್ನೆ ಫುಡ್ ಕೋರ್ಟ್ ಎಕ್ಸ್ಪ್ಲೋರ್ ಮಾಡೀವಿ. ಈಗ ಕೆಳಗೆ ಸ್ಟಾರ್ಲೈಟ್ ಹೆಂಗೈತಿ ಅದನ್ನು ನೋಡ್ಬೇಕಂತ ಅಲ್ಲಿ ನಾಷ್ಟ ಮಾಡಕ್ಕೆ ಹೊಂಟೀವಿ. ಅದಕ್ಕಿಂತ ಫಸ್ಟ್ ನಾನು ನಿಮ್ಗೊಂದು ಬ್ಯೂಟಿಫುಲ್ ವ್ಯೂ ತೋರ್ಸಕ್ಕಿದ್ದೀನಿ. ಇದನ್ನು ಆಲ್ರೆಡಿ ನೀವು ರೂಮ್ ಟೂರ್ ಒಳಗೆ ನೋಡಿರಿ ನಮ್ಮ ರೂಮಿಗೆ ಬಾಲ್ಕನಿ ಐತಿ ಅಂತ. ಸೊ ರೂಮ್ ಟೂರ್ ಡೀಟೇಲ್ ಆಗಿ ಹಾಕೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ನೋಡ್ರಿ, ಅಂದ್ರೆ ಒಂದು ಐಡಿಯಾ ಸಿಗ್ತೈತಿ, ಒಂದು ಮಜಾ ಬರ್ತೈತೆ ಆ್ಯಕ್ಚುಲಿ. ಸೊ ಬರ್ರಿ ಬಾಲ್ಕನಿ ಓಪನ್ ಮಾಡೋಣ ಅಂತ. ಎಸ್, ಬಾಲ್ಕನಿ ಓಪನ್ ಆಗೈತಿ. ಇಲ್ಲಿ ಹೊರಗೆ ಮಸ್ತ್ 2 ಚೇರ್ ಅದಾವು, ಒಂದು ಟೇಬಲ್ ಇಟ್ಕೊಂಡ್ರಾಗ. ಮತ್ತು ಈಗ ನೋಡ್ರಿ, ಈಗ ಫೀಲ್ ಆಗ್ತೈತಿ ನಾವು ಕ್ರೂಸ್ ಟೂರ್ ಮೇಲೆ ಅದೀವಿ ಅಂತ. ಬಿಕಾಸ್ ಎಲ್ಲೆಲ್ಲಿ ದೂರ ತನಕ ಲ್ಯಾಂಡ್ ಕಾಣಂಗೆ ಇಲ್ಲ. ಪೂರ ನಟ್ಟ ನಡು ಸಮುದ್ರದ ನಡು ಅದೀವಿ ನಾವು. ಪೂರ ಸಮುದ್ರ. ಮತ್ತು ಕೆಳಗೆ ಇಲ್ಲಿ ನೋಡ್ರಿ ಹಿಂಗೆ ನೀರು ಹೋಗೋ ಮುಂದೆ, ಕ್ರೂಸ್ ಹೋಗೋ ಮುಂದೆ ನೀರಿಂದ ಒಂದು ಫ್ಲೋ ಹೆಂಗೆ ಕಾಣಿಸ್ತೈತಂತ. ಏನು ಸಾನು? ಕರೆಕ್ಟ್. ಬೈ ದ ವೇ, ಈಗ ಸೂರ್ಯ ಪೂರ ಮ್ಯಾಲ ಹೋಗ್ಯಾನು, ಬಿಸಿಲು ಬಿದ್ದೈತಿ. ಮುಂಚೆನೆ ನಾನು ಮತ್ತು ವಿನಯವರು ಶಾಂತ ಕೂತಿಲ್ಲಿ ಕುರ್ಚಿ ಮೇಲೆ ಕೂತ ಸನ್ರೈಸನ್ನು ಎಂಜಾಯ್ ಮಾಡಿದ್ವಿ. ಅವಾಗನ ನಿಮಗೆ ತೋರಿಸ್ಬೇಕಂತ ನಂಗೆ ಭಾಳ ಟೆಂಪ್ಟ್ ಆಗಕತ್ತಿತ್ತು. ಬಟ್ ನಿಮಗೆ ಮುಂದಿನ ವ್ಲಾಗ್ ಒಳಗೆ ಸನ್ರೈಸ್ ತೋರಿಸ್ತೀನಿ. ಪೈಲ ನಾನು ಕಣ್ಣಾರೆ ಶಾಂತ ಕೂತು ಒಂದು ಸ್ವಲ್ಪ ಎಂಜಾಯ್ ಮಾಡಿ. ಬಿಕಾಸ್ ಹೆಂಗಾಗ್ತೈತಿ ಅಂದ್ರೆ ಪ್ರತಿಯೊಂದು ಮೂಮೆಂಟ್ ಕ್ಯಾಮ್ರಾ ಒಳಗೆ ಕ್ಯಾಪ್ಚರ್ ಮಾಡೋ ಮುಂದೆ ಸಮ್ಟೈಮ್ಸ್ ರಿಯಲ್ ಒಳಗೆ ಮಜಾ ತೊಗೊಳ್ದನ ಉಳಿದು ಬಿಡ್ತೈತಿ. ಹೀಗಾಗಿ ಇವತ್ತು ನಾನು ರಿಯಾಲಿಟಿ ಒಳಗೆ ಮಜಾ ತೊಗೊಂಡು ಫುಲ್ ಅಂದ್ರೆ ಫುಲ್. ಸೊ ನೋಡ್ರಿ ಏನು ಬ್ಯೂಟಿಫುಲ್ ವ್ಯೂ. ಮತ್ತು ಕ್ರೂಸರ್ ಇಂಥ ಬರೀ ದೊಡ್ಡದೈತ್ಲ, ಅಂದ್ರೆ ಲಿಟ್ರಲಿ ದೂರ ತನಕ ಇನ್ನು ಎಟ್ಟರೆ ದೊಡ್ಡದಿರ್ಬೇಕಪ್ಪ ಅಂತ ಅನಿಸ್ತೈತಿ. ನಾ ಕ್ಯಾಮ್ರಾ ಒಳಗೆ ಎಷ್ಟು ಆಗ್ತೈತೆ ಅಷ್ಟು ತೋರ್ಸಕ್ಕೆ ನಿಮ್ಗೆ ಟ್ರೈ ಮಾಡತ್ತೇನೆ. ಚಲೋ ಲೆಟ್ಸ್ ಗೋ. ಸೊ ಈ ರೂಮದು ಒಂದು ಇದು ಭಾಕೆಟ್ ಸ್ಪೆಷಲ್. ನಂದು ಫೇವ್ರೇಟ್ ಜಾಗ ಐತಿ. ಇಲ್ಲಿ ಮಸ್ತ್ ಬಾಲ್ಕನಿಯಾಗ ನಿಂತ್ರ ಸಾಕು.
ಭಾರಿ ಮಸ್ತ್ ಅಂದ್ರೆ ಮಸ್ತ್ ವ್ಯೂನ ಎಂಜಾಯ್ ಮಾಡ್ಬೋದು. ಇಲ್ಲೇ ಪೂರಾ ಎಲ್ಲ ಡೆಕ್ದು ಇನ್ಫಾರ್ಮೇಷನ್ ಇರ್ತೈತಿ, ಯಾವ ಡೆಕ್ ಮೇಲೆ ಏನೇನೈತೆ ಅಂತ. ಸೊ ಕನ್ಫ್ಯೂಸ್ ಆದ್ರೂ ನಾವು ಇಲ್ಲೇ ಡೆಕ್ಕಿಗೆ ನೋಡ್ಬೋದು. ಸೊ ಈಗ ನಾವು ಹೊಂಟೀವಿ ಸ್ಟಾರ್ಲೈಟ್ ಡೈನಿಂಗ್ ರೂಮ್, ಅದು ಡೆಕ್ 5 ಐತಿ. ಕ್ರಿಸ್ಮಸ್ದೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಆಗೈತಲ್ಲ, ಇಲ್ಲಿ ನೋಡಲಿ ಹಿಂದೆ ಸಣ್ಣ ನೋಡಲಿ. ಖರೆ ಹೋಗಕ್ಕೆ ಕೊಡಂಗಿಲ್ಲ ಒಳಗೆ. ಏನು ಮಸ್ತ್ ಇರ್ಬೇಕು, ಏನು ನೋಡಲಿ ಏನು ಬಿಡಲಿ ಅನ್ನೋರ್ಗತ್ಲ ಆಗತ್ತೈತಿ. ಹಾಂ, ಇಲ್ಲಿಂದ ಕಾಣಿಸ್ತತ್ಲ. ಓ ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಹಾಂ ಯಸ್, ಈಗ ಕ್ರೂಸ್ ಹೊಂಟೈತೆ ಅನ್ನೋದು ಫೀಲ್ ಆಗ್ತದೆ. ಕರೆಕ್ಟ್. ಟಿವಿನೂ ಹಾಕ್ಯಾರಲ್ಲ, ಮ್ಯಾಚ್ ನೋಡ್ಕೋತ ಮಸ್ತ್ ಸಮುದ್ರದ ವ್ಯೂ ಎಂಜಾಯ್ ಮಾಡ್ಕೋತ. ಇಲ್ಲೊಂದು ಮಸ್ತ್ ಹಿಂಗೆ ಡೆಸ್ಕ್ ಮಾಡ್ಯಾರು, ಕೂತ ನೋಡೋಕೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ಸಾಕತ್ತೈತಿ. ಅದಿಲ್ಲ ಸಾನು ಕೊಂಡ್ರೆ ಫೋಟೋ ಸೆಷನ್ ಮಾಡಕ್ಕಂದ್ರೆ ಇಷ್ಟು ಬೆಸ್ಟ್ ಪ್ಲೇಸ್ ಐತಲ್ಲ. ಮತ್ತೆ ನೋಡಲಿ ಹೆಂಗೆ ಪೂರ ಹಿಂಗೆ ತೋರ್ಬೇಕು ಮಸ್ತ್. ನೀವು ತಿಂಗ್ ಫೋಟೋಗಳು ಮಾಡಿದೆ. ಬಂತು ಫೈನಲಿ ಸ್ಟಾರ್ಲೈಟ್. ಒಂದು ಸ್ವಲ್ಪ ಒಳಗೈತಿ, ಹಿಂಗಾಗಿ ಹುಡುಕ್ಯಾಡ್ಕೋತ ಬಂದಿವಿ. ಸ್ಟಾರ್ಲೈಟ್ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೈತಿ 7:30 AM to 10 AM. ಪ್ಯೂರ್ ವೆಜ್ ಮತ್ತು ಜೈನ್ ಐತಿ. ಹಾಂ ಕರೆಕ್ಟ್. ನೋಡೇನಿ ಫುಲ್ ಫಾಸ್ಟ್ ಹೊಂಟೈತೆ. ಕರೆಕ್ಟ್ ಮಸ್ತ್ ವ್ಯೂ ನೋಡ್ಕೋತ ಬ್ರೇಕ್ಫಾಸ್ಟ್ ಮಾಡೋ ಹಂಗೆ ಡೈನಿಂಗ್ ಟೇಬಲ್ ಸಿಕ್ತು ನಮಗೆ. ನೀವು ತೊಗೊಂಬರ್ತೀರಲ್ಲ? ಹಾಂ ತೊಗೊಂಬರ್ರಿ. ಇವ್ರು ತೊಗೊಂಬರಕ್ಕೆ ಹೋಗ್ಯಾರ ಬ್ರೇಕ್ಫಾಸ್ಟ್. ಕಲರ್ಫುಲ್ ಬ್ಲೂ ಕಲರ್. ಎಂಜಾಯ್ ಮಾಡಿ ನೀ ನೋಡ ಎಲ್ಲ ಕಣ್ಣಾರೆ. ಪೂರ ನಟ್ಟು ನಡೋದೀವಿ ನಾವೀಗ. ಮತ್ತು ಎಸ್ ಎಸ್ ನೋಡಕತ್ತೀನಿ ನಾ, ಕೂತ್ರೂ ಕಾಣಿಸ್ತತ್ಲ. ಫುಲ್ ಅಂದ್ರೆ ಫುಲ್ ವೆರೈಟಿ ಅದಾವು. ನಾವು ಮಸ್ತ್ ನಮ್ಮ ಉಪ್ಪಿಟ್ಟು, ನಮ್ಮ ಇಡ್ಲಿ ಮತ್ತು ನಮ್ಮ ಸಾಂಬಾರು. ಸೊ ಇಷ್ಟು ತೊಗೊಂಡು ಬಂದೀನಿ. ಭಾಳ ಅಂದ್ರೆ ಭಾಳ ಐಟಮ್ಸ್ ಅದಾವು, ಬಟ್ ಸ್ವಲ್ಪನ ತಿನ್ನೋನು, ಹೊಟ್ಟೆ ಕೆಡಿಸ್ಕೊಳ್ಳೋದು ಬೇಡ. ಈಗ ನಾವು ಹೊಂಟೀವಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಸ್ವಿಮ್ಮಿಂಗ್ ಮಾಡಕ್ಕೆ. ನಮ್ಮ ಸಾನು ಬಂದಾಗಿಂದ ಕುಣ್ಯಾಕತ್ತಾಳ ಸ್ವಿಮ್ಮಿಂಗ್ 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 ಅಂತ. ಹಂಗಲ್ಲ ನಮ್ಮ ಕೆಲಸ ಅಂದ್ರೆ. ಸೊ ಆ್ಯಕ್ಚುಲಿ ಇವತ್ತು ಫಸ್ಟ್ ಟೈಮ್ ನಾನು ಸ್ವಿಮ್ಮಿಂಗ್ ಪೂಲ್ ಎಂಜಾಯ್ ಮಾಡೋಕ್ಕಿದ್ದೀನಿ. ಪ್ರತಿ ಸಲ ನಾವು ಎಲ್ಲಿ ಟ್ರಿಪ್ಪಿಗೆ ಹೋದ್ರೂ ನಾನು ದಂಡಿಗೆ ಕೂತ್ಬಿಡ್ತಿದ್ನಿ, ಮತ್ತು ಇವರು ಚೀಕು ಸಾನು ಎಂಜಾಯ್ ಮಾಡ್ತಿದ್ರು. ಸೊ ಈ ಸಲ ಫಸ್ಟ್ ಟೈಮ್ ನಾನು ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿಯೋಕ್ಕಿದೆ ನಮ್ಮ ಸಾನು ಜೊತೆ.
Much later. ಸ್ವಿಮ್ಮಿಂಗ್ ಪೂಲ್ ಒಳಗೆ ಮಸ್ತ್ ಆಟ ಆಡಿ ಬಂದ್ವಿ. ಜಕೂಜಿ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಈಗ ರೆಡಿಯಾಗಿ ಒಂದು ಸ್ವಲ್ಪ ಎಲ್ಲ ರೂಮ್ ಒಳಗೆ ಫೋಟೋ ಶೂಟ್ ಮಾಡೋದು, ಹೊರಗೆ ಮಸ್ತ್ ಸೀನ್ ನೋಡ್ಕೋತ ನಿಂದ್ರದು, ನಮ್ಮ ಸಾನು ಜೊತೆ ಮಸ್ತ್ ಒಂದು ಸ್ವಲ್ಪ ಪಿಕ್ಚರ್ ನೋಡೋದು ಮಾಡ್ಕೋತ ಕೂತಿದ್ವಿ. ಸೊ ಈಗ ಹೊಂಟೀವಿ ಲಂಚ್ಗೆ. ಸೊ ನಡೀರಿ ಈಗ ಊಟ ಮಾಡಿ ಬರ್ನು. ಆ್ಯಕ್ಚುಲಿ ಇವತ್ತಿಂದ ಮುಂಜಾನೆ ಅಂಥಪರಿ ಏನು ಜಾಸ್ತಿ ಆ್ಯಕ್ಟಿವಿಟೀಸ್ ಇರಲಿಲ್ಲ, ಹಿಂಗಾಗಿ ಸ್ವಿಮ್ಮಿಂಗ್ ಪೂಲ್ದಿಂದ ಎಂಜಾಯ್ ಮಾಡಿ ಬರೋಣ ಒಂದು ಸ್ವಲ್ಪ ರೂಮ್ ಒಳಗನ ಇದ್ವಿ. ಈಗ ಹೊರಗೆ ಬೀಳಾಕತ್ತೀವಿ. ಮತ್ತು ನಿಮ್ಗೊಂದು ಮಜಾ ತೋರಿಸ್ತೀನಿ. ನಮ್ಮ ಸಾನುಗ್ ನೋಡ್ರಿ ಇಲ್ಲಿ ಹಿಂಗೊಂದು ಲೆಬ್ಲಿಂಗ್ ಹಚ್ಬಿಟ್ಟಾರೆ. ಇದ್ರ ಮೇಲೆ ರೂಮ್ ನಂಬರ್ ಐತೆ. ಅಂದ್ರೆ ಆಕೆ ಅಪ್ಪಿ ತಪ್ಪಿನೂ ಯಾವ್ದಾರೆ ಡೆಕ್ ಮೇಲೆ ಆಕೆ ಗೊತ್ತಾಗ್ಲಿಲ್ಲ ಹೆಂಗೆ ಬರೋದು ಏನಂದ್ರೆ ಸ್ಟಾಫ್ ಮೆಂಬರ್ಗೆ ಇದು ರೂಮ್ ನಂಬರ್ ತೋರಿಸ್ರೆ ಆಯ್ತು, ಅವ್ರು ತಂದು ಇಲ್ಲಿ ಬಿಟ್ಬಿಡ್ತಾರೆ. ಸೊ ಹಿಂಗೆಲ್ಲ ಕಿಡ್ಸಿಗೆ ಹಾಕ್ಯಾರ, ಹೌದಿಲ್ಲ? ಚಲೋ ಐತಿಲ್ಲ ನಿನಗೆ ಅದು ಗೊತ್ತಾಗ್ತೈತಿ. 11 years ತನ ಯಾರ್ತಾರ ಅವ್ರಿಗೆ. ಚಲೋ ಊಟ ಮಾಡಕ್ ಹೋಗೋಣ. ಪ್ರಿಯಾ ಈಗಿನ ತನಕ ಅನಿಸ್ವತ್ತಾಗೈತಿ, ಹಿಂಗೆ ಬಿದ್ದಂಗೆ ಅನ್ಸತ್ತಿಲ್ಲ. ಹಾ, ನಾನು ನನ್ನ ನಡಿ ಮುಂದೆ ಹಿಂಗೆ ಬಿದ್ದಂಗೆ ಆಗತ್ತ ನನಗತ್ತಾನ ಅದನ್ನ ಬೀಳೋರ್ಗತ್ಲಾಗತ್ತತಿ. ಆಕ್ಚುಲಿ ಶಿಪ್ ಚಾಲು ಐತಿ, ನಡಕತ್ರ ಸಾಕು ನಾವು ಬಿದ್ದವ್ರಿಗತ್ಲ ಅನ್ಸಾಗತ್ತತಿ. ತಾನ ಹಿಂಗೆ 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 ಆಗಾಗತ್ತತಿ. ಸಿಕ್ತ ನಮ್ಮವ್ರಿಗೆ ಜಾಗ, ನಮ್ಮವ್ರಿಗೆ ಫುಲ್ ಚಲೋ ವ್ಯೂ ಇದ್ದಿದ್ದ ಜಾಗ ಬೇಕಾಗಿತ್ತು. ಸಿಕ್ತಾ ನಮ್ದೇನು ಕ್ರೂಸ್ ಐತಲ್ಲ, ಅದು ಬಿಡಾಕನ 4:15 ಆಯಿತು. ಮತ್ತು 4:15 ಮುಂದೆ ಸಂಜೆ ಆಯಿತು. ನಾವೆಲ್ಲ ಆ್ಯಕ್ಟಿವಿಟೀಸ್ ಒಳಗೆ ಬ್ಯುಸಿ ಆದ್ವಿ. ಸೊ ನಿನ್ನೆ ಅಷ್ಟೇನು ಸ್ಪೀಡ್ ಅನ್ನಿಸ್ಲಿಲ್ಲ, ಏಕ್ದಮ್ ಹಿಂಗೆ ಶಾಂತ ಅನ್ಸಕತ್ತಿತ್ತು. ಅಂದರೆ ಲಿಟ್ರಲಿ ನಾವು ಕ್ರೂಸ್ ಒಳಗೆ ಕೂತು ಹೊಟ್ಟಿವಿ ಅನ್ನೋರ್ಗತ್ಲೇನೋ ಅನಿಸ್ವತ್ತಾಗಿತ್ತು. ಬಟ್ ಇವತ್ತು ಭಾರಿ ಅಡ್ಗಾಡೋದು ಅದು ಸಹ ನಾನು ಜ್ಯೂಸ್ ತರತೀನಿ, ಸ್ವಲ್ಪ ಬೀಳ್ತಿದ್ದಿ. ಇವತ್ತು ಕರೆನ ಹಿಂಗೆ ಮೂಮೆಂಟ್ಸ್ ಫೀಲ್ ಆಗಾಕತ್ತೈತಿ. ಅಂದ್ರೆ ಕ್ರೂಸ್ ಒಳಗೆ ಹೊಂಟೀವಿ, ಅಡ್ಗಾಡತ್ತೈತಿ ಅನ್ನೋರ್ಗತ್ಲೆ ಗೊತ್ತಾಗತ್ತೈತಿ. ನಮ್ಮ ಸಾಗನ ಕೈಯನ್ ಜ್ಯೂಸಿಗೆ 2 ಸಲ ಬಿತ್ತ ಶಿಪ್ ಮೂಮೆಂಟ್ಲೆ, ಹೌದಿಲ್ಲ? ತುಟಿ ನೋಡ, ತುಟಿ ಎಲ್ಲ ಆರೆಂಜ್ ಆಗೈತಿ, ಬಾಯೆಲ್ಲ ಆರೆಂಜ್ ಆಗೈತಿ. ಅಲ್ಲಿ ಹೋಗುವ ಕೇಳ್ಕೊಂಡು ಟಿಶ್ಯೂ ಬರ್ತಾವ, ಇಲ್ಲಿ ನೋಡಿ ಹೆಂಗಾಗೈತಲ್ಲ. ಈಗ ಸದ್ಯ ಹುಡುಗರ ಸಂಬಂಧ ಒಂದು ಕಲರಿಂಗ್ ಆಕ್ಟಿವಿಟಿ ಐತಿ ರೀ. ನಾನು ನಡಕತ್ತಾನ ಹಿಂಗೆ 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 ಆಗತ್ತೈತಿ ತಾನ ಆಟೋಮೆಟಿಕ್ಲಿ. ಅದಲ್ಲ ಈಗ ಹುಡುಗರ ಸಂಬಂಧ ಒಂದು ಕಲರಿಂಗ್ ಆಕ್ಟಿವಿಟಿ ಐತಿ, ಅಲ್ಲಿ ಹೊಂಟಿವಿ. So I just want parents, please be around, okay? If they might finish early, you can take them. Just don't leave the kids unattended and go anywhere, yeah? Okay, rest you can relax, you can chill. ಸಣ್ಣ ಹುಡುಗರ ಸಂಬಂಧ ಒಂದು ಕಲರಿಂಗ್ ಸೆಷನ್ ಇಟ್ಟಿದ್ರು. ಸೊ ಸಾನು ಕೂತಾಳ ಕಲರಿಂಗ್ ಸೆಷನ್ ಮಾಡಕ್ಕೆ. ನಾವು ತನಕ ಹಾಕಿದ ಆಗೋ ತನಕ ಒಂದು ತಾಸು ಇರ್ತೈತದ. ಒಂದು ಪ್ರಿಂಟೆಡ್ ಇದನ್ನು ಕೊಟ್ಟರು, ಕಲರಿಂಗ್ ಮಾಡಾಕತ್ತಾಳು. ಸೊ ಅಕ್ಕಿದ ಆಗೋ ತನಕ ನಾವು ಒಂಚೂರು ಆ ಕಡೆ ಈ ಕಡೆ ಅಡ್ಡಾಡಕತ್ತೀವಿ. ಆಗೈತಿ ಏನೇನೋ ಮಾಡತ್ತಾಳು. ತೋರ್ಸು ಹೆಂಗ್ ಮಾಡಿ. ಕ್ಯೂಟ್ ಆಗೈತ್ಲ, ಹಿಂಗತ್ಲೆ ಕಲರ್ಫುಲ್ ಮಸ್ತ್ ಮಾಡಿಲ್ಲ, ಬಾರಿ ಮಾಡಿರ. ಆದ್ರೂ ಒಪ್ಪೈತ್ ಬಿಡು, ಆರೆಂಜ್ ತೋರ್ಸು, ಚೆನ್ನಾಗಿ ತೋರ್ಸು. ನೋಡು ಫೈನಲಿ ನಿಂದ ಫೇವ್ರೇಟ್ ಡ್ರಾಯಿಂಗ್ ಎಲ್ಲಿ ಹೋದ್ರು ನಿನ್ ಜೋಡಿ ಇರ್ತೈತಿ. ಕಲರಿಂಗ್ ನೋಡ್ಲಾ, ಕಲರಿಂಗ್ ಮನ್ಯಾಗ ಮಾಡೇ ಮಾಡ್ತಾವ.
ಸಾನೊಂದ ಕಲರಿಂಗ್ ಸೆಷನ್ ಆಯಿತು. ಈಗ ಎಲ್ಲರ್ಕಿಂತ ಒಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಶೋನ ನಾವು ಅಟೆಂಡ್ ಮಾಡಕ್ಕೆ ಹೊಂಟೀವಿ, ಅದು ಬಲ್ಲೆ ಬಲ್ಲೆ. ಸೊ ನಾವು ಇಲ್ಲಿ ಕಾರ್ಡೆಲಿಯಾ ಕ್ರೂಸ್ ಏನು ಮಾತಾಡತ್ತೀನಿ, ಕಾರ್ಡೆಲಿಯಾ ಕ್ರೂಸ್ ಟೂರಿಗೆ ಬರೋಕ್ಕಿಂತ ಫಸ್ಟ್ ಎಷ್ಟೆಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡಿದ್ವಲ್ಲ, ಅದು ಎಲ್ಲದ್ರೊಳಗೂ ಹೇಳಿದ್ರು ಇದು ಬಲ್ಲೆ ಬಲ್ಲೆ ಶೋ ಮಸ್ತ್ ಇರ್ತೈತಿ. ಸೊ ಅದನ್ನು ಮಿಸ್ ಮಾಡಲ್ದ ಅಟೆಂಡ್ ಮಾಡ್ರಿ ಅಂತ. ಸೊ ಇವತ್ತು ನಮ್ದೇನು ಅದು ಆ್ಯಕ್ಟಿವಿಟೀಸ್ ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಇವತ್ತು ನಮ್ಗೀಗ 6 ಗಂಟೆಗೆ ಅದು ಬಲ್ಲೆ ಬಲ್ಲೆ ಶೋ ಐತಿ. ಸೊ ಅಲ್ಲೇ ಹೋಗ್ಬೇಕಂತ ರೆಡಿ ಆಗಕತ್ತೀವಿ, ಭಾಳ ಕಡೆ ಗರ್ದಿ ಇರೋದೈತಿ. ಸೊ ಹಿಂಗಾಗಿ 1 ತಾಸು ಆಗಾವ ಹೊಂಟೀವಿ. ಫಸ್ಟ್ ಬರ್ತಾರ ಅವ್ರಿಗೆ ಫಸ್ಟ್ ಸೀಟ್ ಸಿಗ್ತೈತಿ, ಯಾರು ಬರಂಗಿಲ್ಲ ಅವ್ರಿಗೆ ಸಿಗಂಗಿಲ್ಲ. ಸೊ 3 ತಾಸದ ಟೋಟಲ್ ಶೋ ಇರ್ತೈತಂತ, ಒಂಥರ ಮೂವಿ ಇರ್ತೈತಂತ. ರಿಯಲ್ ಒಳಗೆ ನಮ್ಮ ಮುಂದೆನ ಅಲ್ಲಿ ಇರುವ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮ್ ಮಾಡ್ತಾರು ಅಂತ ಇಷ್ಟನೇ ನಂಗೆ ಗೊತ್ತೈತಿ ನಾಲೆಜ್, ಇಷ್ಟರ ಇನ್ಫಾರ್ಮೇಶನ್ ನಂಗೆ ಗೊತ್ತೈತಿ. ಇನ್ನು ನೋಡೋಣ ಅಲ್ಲಿ ಹೋಗೋಣ ರಿಯಲ್ ಎಕ್ಸ್ಪೀರಿಯನ್ಸ್ ಹೆಂಗೆ ಇರೋದೈತಿ ಏನಿರೋದೈತಿ ನಾನು ನಿಮ್ಗೂ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆಬ್ವಿಯಸ್ಲಿ 3 ತಾಸದ ಇರ್ತೈತಿ, ಹಿಂಗಾಗಿ ಇಡೀ ಮೂವಿ ಅಂತೂ ಶೂಟ್ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಗ್ಲಿಮ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಬಂದ್ಮೇಲೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅದನ್ನ ಹೇಳ್ತೀನಿ. ಬಂದೀವಿ ನಾವು ಮಾರ್ಕೆಟ್ ಥಿಯೇಟರ್ಗೆ, ಒಂದು ಸ್ವಲ್ಪ ಕಾಫಿ ಚಹಾ ಸ್ನ್ಯಾಕ್ಸ್ ಮಾಡಿ ಬಂದ್ವಿ. ಬರೋದ್ರಾಗ ಇನ್ನು 6 ಗಂಟೆಗೆ ಶೋ ಸ್ಟಾರ್ಟ್ ಆಗೋದೈತಿ, 5:24 ಆಗೈತಿ. ಬಟ್ ಲೈನ್ ನೋಡ್ರಿ, ಫುಲ್ ಲೈನ್ ಹತ್ತೈತಿ. ಆದ್ರೂ ಹಂಗೆ ನೋಡಿದ್ರು ಮತ್ತು ಲೈನ್ ಒಳಗೂ ಜಲ್ದಿ ಬಟ್ ಯಾರೇ ನಡು ಶೇರ್ ಮಿನಿಟ್ಸ್ ಬ್ರೇಕ್ ಕೊಟ್ಟಾರ. ಹೆಂಗೈತಿ ಪರ್ಫಾರ್ಮೆನ್ಸ್ ಹೆಂಗನಿಷ್ಟ? Later. ಬಲ್ಲೆ ಬಲ್ಲೆ ಶೋ ಸೂಪರ್ ಹಿಟ್ ಇತ್ತು. ಆ ಶೋ ಮುಗಿಸ್ಕೊಂಡು ಒಂದು ಸ್ವಲ್ಪ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡಿ ಮ್ಯಾಲೆ ಬಂದೀವಿ ಡೆಕ್ 10ಗೆ. ಇಲ್ಲಿ ಆಲ್ರೆಡಿ ಕ್ರಿಕೆಟ್ ಮ್ಯಾಚ್ ನಡ್ತೈತಿ. ಸೊ ಅದ್ರದ್ದು ಫುಲ್ ದೊಡ್ಡ ಸ್ಕ್ರೀನ್ ಹಾಕ್ಯಾರು, ನಮಗೆ ಕ್ಲಿಯರ್ ಕಾಣತೈತಿ. ಬಟ್ ವಿಡಿಯೋ ಒಳಗೆ ನಿಮಗೆ ನಾನು ತೋರಿಸ್ತೇನೆ. ಸೊ ಹೀಗಾಗಿ ವಿನಯ್ ಅವ್ರಿಗೆ ಮ್ಯಾಚ್ ಅಂದ್ರೆ ಓ ಮೈ ಗಾಡ್ ಭಾಳ ಕೆಟ್ಟ ಪ್ರೀತಿ. ಅವರು ಮ್ಯಾಚ್ ನೋಡೋದು ಇಲ್ಲೇ ಕೂತ ತಿನ್ನೋದು ಆಗ್ತೈತಿ, ಮ್ಯಾಚ್ ನೋಡೋದು ಆಗ್ತೈತಿ ಅಂತ ಇಲ್ಲೇ ಕರ್ಕೊಂಬಂದಾರು. ಸೊ ಆರ್ಡರ್ ಮಾಡಕ್ಕೆ ಹೋಗ್ಯಾರು. ಸೊ ಇವತ್ತಿನ ದಿನ ಏನು ಹೇಳಲಿ, ಒಂದಗಣ ಒಂದು ಆ್ಯಕ್ಟಿವಿಟೀಸ್ ಮಾಡಕತ್ತೀವಿ. ಲಿಟ್ರಲಿ ಏನು ಮಸ್ತ್ ಆ್ಯಕ್ಟಿವಿಟೀಸ್. ಸೊ ಇನ್ನು ಮ್ಯಾಚ್ ಎಂಜಾಯ್ ಮಾಡ್ಕೋತ ಮಸ್ತ್ ಏನಾರ ತಿಂತೀವಿ, ಹೌದಿಲ್ಲ? ಮ್ಯಾಚ್ ಎಂಜಾಯ್ ಮಾಡ್ಕೋತ ಏನಾರು ತಿನ್ನೋನು ಅಂದೆ. ಓಕೆ, ಬಂದೀವಿ. ರಾತ್ರಿ 11 ಗಂಟೆ ಆಗೈತಿ. ಸ್ವಲ್ಪ ರಾತ್ರಿ ವ್ಯೂ ಎಂಜಾಯ್ ಮಾಡೋಣ ಅಂತ ಹೇಳಿ. ಎಷ್ಟು ಪೀಸ್ಫುಲ್ ಅನ್ನಿಸ್ತದ. ಖರೆ ಸಮುದ್ರ ಏನೋ ಕಾಣವತ್ತು. ಇದೇ ನಮ್ದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಐತಿ. ಬಟ್ ಎಲ್ಲಿ ಹೊಂಟೀವಿ ಏನೋ ಕಾಣವತ್ತು. ಇವನ್ ನೀರಿನ ಆವಾಜು ಕೇಳಿಸು ಹತ್ರ ಶಾಂತಾಗೈತಿ. ಜಸ್ಟ್ ಡಾನ್ಸ್ ಗಿನ್ಸ್ ಮನ್ಗಂಡ ಮಾಡಿ ರೂಮಿಗೆ ಎಂಟರ್ ಆದ್ವಿ. ನಾನು ಸಾನು ಒಮ್ಮೆ ಯಾರು ರೂಮಿಗೆ ಬಂದ್ವಿ ಅಂತ ಹೆಂಗೆ ಮಾಡಿದೆ ಒಮ್ಮೆ. ಸೊ ಇಲ್ಲೇ ನಮ್ಮದು ಆ್ಯನಿವರ್ಸರಿ ಕೇಕ್, ಹ್ಯಾಪಿ 10th ಮ್ಯಾರೇಜ್ ಆ್ಯನಿವರ್ಸರಿ. ಬಲೂನ್ಸ್ ಅದು ಹಚ್ಚೆ
ಹ್ಯಾಪಿ ಆನಿವರ್ಸರಿ ಅಂತ ಡೆಕೋರೇಟ್ ಮಾಡಿ ಇದು ಮಮ್ಮಿ ಇದು ಪಪ್ಪ ಇದು ಮಮ್ಮಿ ಪಪ್ಪ ಥ್ಯಾಂಕ್ ಯು ವೆರಿ ಮಚ್. ತಾವೆಲ್ಲ ಮಾಡ್ಯಾರ ನಾ ನಿಮಗೆ ಕೇಳಿದ್ದಾಗ ಏನಿಲ್ಲ, ನಾ ಏನೇನು ಹೇಳಿಲ್ವಾ ಆತಂದ್ರಿ. ನಂಗೆ ಅನ್ಸುತ್ತೆ ನೀವೇನಾರು ಇಂಥದ್ದು ಮಾಡಿರ್ತಿರತ್ತೆ. ಬೈ ದ ವೇ, ಕ್ರೂಸ್ ಟೂರ್ ಸ್ಟಾರ್ಟ್ ಆದಾಗಿಂದ ಈ ಸ್ಪೆಷಲ್ ಟೂರಿಗೆ ನಾವು ಯಾಕೆ ಬಂದೀವಿ ಅನ್ನೋದನ್ನ ನಾನು ನಿಮಗೆ ಹೇಳಿರಲಿಲ್ಲ. ಎಸ್, ಇಟ್ಸ್ ಅವರ್ ಮ್ಯಾರೇಜ್ ಆ್ಯನಿವರ್ಸರಿ ಮತ್ತು 10th ಮ್ಯಾರೇಜ್ ಆ್ಯನಿವರ್ಸರಿ. ನಮ್ಮ ಮ್ಯಾರೇಜ್ ಆಗಿ 10 ವರ್ಷ ಆಯಿತು. ಸೊ ಹೀಗಾಗಿ ನಾವು ಈ 10ನೇ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಸ್ಪೆಷಲ್ ಇರಲಿ, ಮೆಮೊರೇಬಲ್ ಆಗಲಿ ಅಂತ ನಮ್ಮ ಮನೆಯವರು ನನಗಾಗಿ ಕ್ರೂಸ್ ಟೂರ್ ಪ್ಲ್ಯಾನ್ ಮಾಡಿದರು. ಸೊ ಪ್ಲಸ್ ಇದು ಡೆಕೋರೇಷನ್. ಸೊ ಇಲ್ಲಿ ತನಕ ನಾನು ನಿಮಗೆ ಹೇಳೇ ಇರಲಿಲ್ಲ. ಆ್ಯಕ್ಚುಲಿ ಕ್ರೂಸ್ ತೋರಿಸೋದ್ರೊಳಗೆ ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಬಗ್ಗೆ ಮರೆತು ಬಿಟ್ಟಿದ್ದೆ ನಾನು. ಸೊ ನಾಳೆ ಮಾತಾಡೋನು 10th ಮ್ಯಾರೇಜ್ ಆ್ಯನಿವರ್ಸರಿ ಬಗ್ಗೆ. ಜಸ್ಟ್ ಈಗ ಡೆಕೋರೇಷನ್ ಅಷ್ಟು ನೋಡ್ಕೋರಿ, ಸಿಂಪಲ್ ಬಟ್ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಹ್ಯಾಪಿ ಆನಿವರ್ಸರಿ ಅಮ್ಮ ಅಪ್ಪ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ಸಾನು. ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು ವೆರಿ ಮಚ್. ಫೈನಲಿ ಬಂದಿವಿ ನಾವು ಲಕ್ಷದ್ವೀಪ್